ಇದು ಅಂತ ಕಾಣಿಸುತ್ತೆ. ಇಂದು ನನ್ನ ಆಸೆಯಂತೆ ನನಗೆ ತಾಯಿಯಾಗುವ ಭಾಗ್ಯವನ್ನು ಕರುಣಿಸಿರುವ ನೀನು ನಿಜಕ್ಕೂ ನೀನು ಭಕ್ತ ರಕ್ಷಕ, ನಿಜಕ್ಕೂ ನೀನು ಭಕ್ತ ರಕ್ಷಕ. ಯಾರು ಕೈ ಬಿಟ್ಟರೂ ಸರಿ, ಮನೆಯ ದೇವರಾದ ನೀನು ಕೈ ಬಿಡುವುದಿಲ್ಲ ಎನ್ನುವ ಮಾತನ್ನ ನೀನು ನಿಜ ಮಾಡಿದೆ. ಅಷ್ಟೇ ಅಲ್ಲ ದೇವ, ನನ್ನ ಗಂಡನ ಆಸೆಯನ್ನ ನೆರವೇರಿಸಿ ನನಗೆ ತಾಯಿಯಾಗುವ ಭಾಗ್ಯವನ್ನು ಕರುಣಿಸ್ತಾ ಇರು. ಈ ನಿನ್ನ ಕರುಣೆ ಎಂದರೆ ಈ ಮಗುವಿಗೆ ಜನನ, ಅದರಂತೆ ಈ ನನ್ನ ಮಗುವಿಗೆ ನಿನ್ನ ಹೆಸರನ್ನೇಳಿದೆ. ಆದಷ್ಟು ಬೇಗ ಬೆಳ್ಳಿಯ ಮುಖವಾಡವನ್ನ ನಿನಗೆ ಕಾಣಿಕೆಯಾಗಿ ಅರ್ಪಿಸಬೇಕು. ಹೌದು, ಈ ವಿಷಯವನ್ನ ಆದಷ್ಟು ಬೇಗ ನನ್ನ ಭಕ್ತಿಗೆ ನಾನು ತಿಳಿಸಲೇಬೇಕು. ತಾಯಿ ದುರ್ಗಾ ಮಾತೆ, ನೀ ನನ್ನ ಭಕ್ತಿಯಿಂದ ಪೂಜೆ ಮಾಡಿದ್ದಕ್ಕೆ ನಾನಿಂದು ಧನ್ಯಳಾದೆ ತಾಯಿ, ನಾನಿಂದು ಧನ್ಯಳಾದೆ. ಹಗಲು ಇರುಳು ನೀನು ಪೂಜಿಸುತ್ತಲೇ ಇರು, ಆ ದೇವರು ಸ್ವೀಕರಿಸುತ್ತಲೇ ಇರಲಿ. ಫಲವನ್ನು ಮಾತ್ರ ಕೊಡದೆ ಸತಾಯಿಸುತ್ತಲೇ ಇರಲಿ. ನೋಡಿ, ನನಗೆ ಹೊಟ್ಟೆ ಹಸಿವಾಗಿದೆ ಕಣೆ, ತೋಟಕ್ಕೆ ಹೋಗಬೇಕಿದೆ, ನನಗೆ ಊಟಕ್ಕೆ ಕೊಡ್ತೀಯ ಶಾಂತಿ? ದೇವರ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ. ಅಂದ ಹಾಗೆ ನಿಮಗೆ ಸಂತೋಷದ ಸಿಹಿಯಾದ ವಿಚಾರವನ್ನು ಹೇಳಬೇಕು ಅನ್ಕೊಂಡಿದ್ದೀನಿ, ತೆಗೆದುಕೊಳ್ಳಿ. ಮೊದಲು ಸಿಹಿಯನ್ನ ಶಾಂತಿ, ಸಿಹಿ ಚೆನ್ನಾಗಿದೆ ತಾನೆ? ನಿನ್ನ ಸಿಹಿ ಅಮೃತವಿದ್ದಂತೆ ಕಡೆ, ಅಮೃತವಿದ್ದಂತೆ. ನೀನು ಏನೇ ಮಾಡಿದರೂ ಅದು ರುಚಿ ರುಚಿಯಾಗೇ ಇರುತ್ತದೆ ಶಾಂತಿ. ಇವತ್ತೇನು ಶಾಂತಿ, ಶಾಂತಿ ಇವತ್ತೇನು ಇಷ್ಟು ಸಂತೋಷವಾಗಿರುವೆಯಲ್ಲೇ? ನಿನ್ನ ಮುಖದಲ್ಲಿ ಹೊಸ ಕಳೆ ತುಂಬಿಕೊಂಡಿದೆ ಶಾಂತಿ, ತುಂಬಿಕೊಂಡಿದೆ. ನಿನ್ನ ನಡೆ ನುಡಿಯಲ್ಲಿ ಏನು ಬದಲಾವಣೆ ಕಾಣಿಸುತ್ತದೆ ಕಣೆ. ಏನಾದರೂ ಹೊಸ ಸಮಾಚಾರ ಇದೆಯೇ ಶಾಂತಿ? ಹೋಗಿಪ್ಪ, ನನಗಂತೂ ತುಂಬಾ ನಾಚಿಕೆ ಆಗುತ್ತೆ. ಅಲ್ಲವೇ ಶಾಂತಿ, ಇಷ್ಟು ದಿನ ಇಲ್ಲದ ನಾಚಿಕೆ ಅದು ಇವತ್ತು ಅದೆಲ್ಲಿಂದ ಬಂತೆ ನಾಚಿಕೆ? ಶಾಂತಿ, ನಾವೇನಾದರೂ ಸಂತೋಷ ಪಡುವಂತಹ ವಿಚಾರ ಏನಾದರೂ ಇದೇ ಶಾಂತಿ? ಆ ದೇವರು ನಿನ್ನ ಭಕ್ತಿಗೆ ಮೆಚ್ಚಿ ತಾಯಿಯಾಗುವ ಭಾಗ್ಯವನ್ನು ಕರುಣಿಸುತ್ತಿರುವನ ಶಾಂತಿ? ಹೌದು, ನಿಮ್ಮ ಮಾತು ನಿಜ. ಈಗ ಆ ದೇವರು ನನ್ನ ಕೂಗನ್ನು ಕೇಳಿಸಿಕೊಂಡು ನನಗೆ ತಾಯಿಯಾಗುವ ಭಾಗ್ಯವನ್ನ ಕರುಣಿಸಿದ್ದಾನೆ. ನೀವು ತಂದೆ ಆಗ್ತಾ ಇದ್ರ, ನಾನೀಗ 3 ತಿಂಗಳ ಗರ್ಭಿಣಿ, ಗೊತ್ತಾ? ಶಾಂತಿ, ಶಾಂತಿ, ಎಂತಹ ಸಂತೋಷದ ಸುದ್ದಿ ಹೇಳಿದ್ದೀನಿ ಶಾಂತಿ. ನಿನ್ನನ್ನು ಹೆಗಲ ಮೇಲೆ ಹೊತ್ತು ಕುಣಿದಾಡುವಷ್ಟು ಸಂತೋಷ ಆಗುತ್ತದೆ ಶಾಂತಿ, ಸಂತೋಷವಾಗುತ್ತಿದೆ. ಆ ದೇವರು, ಆ ನಂಬಿದರೆ ಆ ದೇವರು ಕೈ ಬಿಡುವುದಿಲ್ಲ ಕಣಿ. ನಿನ್ನ ಸೇವೆ ಭಕ್ತಿಗೆ ಮೆಚ್ಚಿ ಶಾಂತಿ ಆ ಕಲ್ಲು ದೇವರ ಮನಸ್ಸನ್ನೇ ಕರಗಿಸಿ ಬಿಟ್ಟೆಯಲ್ಲೇ ಶಾಂತಿ, ಆ ಕಲ್ಲು ದೇವರ ಮನಸ್ಸನ್ನೇ ಕರಗಿಸಿ ಬಿಟ್ಟೆಯಲ್ಲವೇ ಶಾಂತಿ? ಭಕ್ತನ ಭಕ್ತಿಯ ಶಕ್ತಿಗಿಂತಲೂ ಭಕ್ತನ ನಂಬಿಕೆ ಎಂಬುದು ಬಹಳ ದೊಡ್ಡದು. ಒಳ್ಳೆಯ ಮನಸ್ಸಿನಿಂದ ಆ ದೇವರನ್ನ ನಾನು ನಂಬಿದ್ದೆ ನಿಜವಾದ್ರೆ ನಮಗೆ ಎಂತ ಸಂಕಷ್ಟ ಬಂದರೂ ಕೂಡ ಆ ದೇವರು ನಮಗೆ ಸುಲಭವಾಗಿ ಪರಿಹರಿಸ್ತಾನೆ. ಈಗಲಾದ್ರೂ ನನ್ನ ನಂಬಿಕೆಯ ಪೂಜೆ ವಿಫಲವಾಗಲಿಲ್ಲ ಎಂದು ನಿಮಗೆ ತಿಳಿಯುತ್ತೆ ತಾನೆ? ಹೌದು ಶಾಂತಿ, ದೇವರು ನಿನ್ನ ನಂಬಿಕೆಗೆ ಸತ್ಯದ ದಾರಿಯನ್ನೇ ಹಿಡಿದು ಧರ್ಮದ ದಾರಿಯ ಖಂಡಿತ ಒಳ್ಳೆಯದೇ ಆಗುತ್ತದೆ ಶಾಂತಿ. ಅದಿರಲಿ ಶಾಂತಿ, ಇವತ್ತಿನಿಂದ ನೀನು ಕಷ್ಟದ ಕೆಲಸಗಳನ್ನು ಮಾಡಲೇಬಾರದು ಶಾಂತಿ, ಮಾಡಲೇಬಾರದು. ಭಾರ ಎತ್ತಬಾರದು, ಜೋರಾಗಿ ನಡೆಯಬಾರದು, ಅದು ಇದು ಅಂತ ಸಿಕ್ಕಿದ್ದೆಲ್ಲವನ್ನು ತಿನ್ನಬಾರದು, ಆಯಾಸ ಮಾಡಿಕೊಳ್ಳಲೇಬಾರದು ಶಾಂತಿ, ಆಯಾಸ ಮಾಡಿಕೊಳ್ಳಬಾರದು. ಕೆಟ್ಟ ಮಾತುಗಳನ್ನು ಆಡಬಾರದು, ಕೆಟ್ಟಿದ್ದನ್ನು ನೋಡಬಾರದು, ಕೆಟ್ಟಿದ್ದನ್ನು ಆಲೋಚಿಸಲೇಬಾರದು ಶಾಂತಿ.
ಮುಗೀತು ಬಿಡ್ರಿ. ಈ ಮನೆಯಲ್ಲಿ ಯಾವ ಕೆಲಸನೂ ನಾನು ಮಾಡಬಾರ್ದು. ಮೊದಲಿಗೆ ಪಾತ್ರೆ ತೊಳಿಬಾರ್ದು, ನೆಲ ಒರೆಸ್ಬಾರ್ದು, ಅಡಿಗೆ ಮಾಡಬಾರ್ದು, ಅಡಿಗೆ ಮಾಡೋದನ್ನ ಬಡಿಸ್ಬಾರ್ದು. ಅಲ್ರಿ, ಈ ಕೆಲಸ ಎಲ್ಲ ಮಾಡದೆ ನಾನು ಸುಮ್ಮನೆ ಹಾಗೆ ಕುಳಿತುಕೊಂಡ್ರೆ ಈ ಮನೆ ಕೆಲಸ ಎಲ್ಲ ಯಾರು ಮಾಡ್ತಾರೆ? ನಮ್ಮ ರವಿಯ ಹೆಂಡತಿ ಪೂಜೆಗಳಿಗೆ ಎಲ್ಲ ಕೆಲಸಗಳನ್ನು ಒಪ್ಪಿಸಿ ಬಿಡು ಶಾಂತಿ. ನೀನು ನೋಡು, ನೀನು ಮಾತ್ರ ಆರಾಮಾಗಿರಬೇಕು ಅಷ್ಟೇ. ನೀನೇ ಹೇಳು, ನಿನಗೆ ಯಾವ ಕಾಣಿಕೆ ನೀಡಲಿ? ಯಾವ ಬಯಕೆ ಆಗುತ್ತದೆ? ಯಾವ ಹಣ್ಣು ಬೇಕು? ಯಾವ ಬಟ್ಟೆ ಧರಿಸುವ ಆಸೆ ಆಗಿದೆ? ನೋಡು ಶಾಂತಿ, ಬೆಳಿಗ್ಗೆ ರಾತ್ರಿ ಬರೀ ಹಾಲಷ್ಟೇ ಕುಡಿಯಬೇಡ. ಸ್ವಲ್ಪ ಅದಕ್ಕೆ ಕೇಸರಿಯನ್ನು ಬೆರೆಸಿಕೊಂಡು ಕುಡಿದರೆ ಶಾಂತಿ ನಮ್ಮ ಹುಟ್ಟುವ ಗಂಡು ಮಗು ಮುದ್ದು ಮುದ್ದಾಗಿ ಕೆಂಪಾಗಿ ಇರಬೇಕು. ಅಯ್ಯೋ ರಾಮಚಂದ್ರ, ರೀ, ನಿಮ್ಮ ಸಂತೋಷಕ್ಕೂ ಸ್ವಲ್ಪ ಮಿತಿ ಇದೆ ನೋಡಿ. ಗರ್ಭಿಣಿಯಾದ ಹೆಣ್ಣು ಯಾವತ್ತೂ ಕೂಡ ಸುಮ್ಮನೆ ಹಾಗೆ ಕುಳಿತುಕೋಬಾರ್ದು. ಹಾಗೆ ಕುಳಿತುಕೊಂಡಿದ್ದೆ ನಿಜವಾದ್ರೆ ಹೆರಿಗೆ ಸಮಯದಲ್ಲಿ ತುಂಬಾ ಕಷ್ಟವಾಗುತ್ತೆ. ಯಾವುದೇ ಗರ್ಭಿಣಿ ಸ್ತ್ರೀ ಆದ್ರೂ ಕೂಡ ಮೊದಲು ಮನೆ ಕೆಲಸವನ್ನ ಮಾಡಬೇಕು. ಅದಕ್ಕಿಂತ ಹೆಚ್ಚಾಗಿ ನೆಲ ಒರೆಸ್ಬೇಕು, ಬಟ್ಟೆ ಒಗಿಬೇಕು, ಚೆನ್ನಾಗಿ ನಡೆದಾಡಬೇಕು. ಹೀಗಿದ್ರೆ ಮಾತ್ರ ಹೆರಿಗೆಯ ಸಮಯದಲ್ಲಿ ತುಂಬಾ ಸುಲಭವಾಗಿರುತ್ತೆ. ಶಾಂತಿ, ನಮ್ಮ ವಂಶ ಬೆಳಗುವ ಗರ್ಭದಲ್ಲಿರುವ ಸೂರ್ಯನನ್ನು ಒತ್ತಿರುವ ಮಾತೆ ಕಣೆ ನೀನು, ಮಾತೆ. ನಿನ್ನ ಆರೋಗ್ಯ ನೋಡಿಕೊಳ್ಳುವುದು ನನ್ನ ಕರ್ತವ್ಯ. ಯಾವ ತೊಂದರೆ ಇಲ್ಲದಂತೆ ಹೆರಿಗೆಯಾದರೆ ಆ ನಮ್ಮ ಮನೆದೇವರಿಗೆ ಮಗುವಿನ ತುಲಾಭಾರ ಮಾಡಿಸೋಣ ಶಾಂತಿ, ಮಗುವಿನ ತುಲಾಭಾರ ಮಾಡಿಸೋಣ. ಶಾಂತಿ, ನಮ್ಮ ಮಗುವಿಗೆ ಏನಿಂದ ಹೆಸರಿಡೋಣ ಶಾಂತಿ? ಏನ್ರಿ, ಹೂ ಸುಳೋದಕ್ಕಿಂತ ಮುಂಚೆ ಯಾರೋ ಕುಲಾಯಿ ಹೋಲಿಸಿದ್ರಂತೆ. ನಿಮ್ಮ ಸಂತೋಷಕ್ಕೆ ಸ್ವಲ್ಪ ಮಿತಿ ಇದೆ ನೋಡಿ. ನನಗೆ ತಾಯಿ ಆಗುವ ಭಾಗ್ಯವನ್ನ ಕರುಣಿಸಿದ್ದು ಆ ಶಿವಪ್ಪ. ನನ್ನ ಮಗನಿಗೆ ಆ ದೇವರ ಹೆಸರನ್ನೇ ಇಡೋಣ. ಮೊದಲು ದೇವರಿಗೆ ಬೆಳ್ಳಿಯ ಮುಖವಾಡವನ್ನ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಮೊದಲು ಆ ಹರಕೆನ ತೀರಿಸುವ ಏರ್ಪಾಡನ್ನ ಮಾಡಿ. ಆ ಕೆಲಸ ಮಾಡುತ್ತೇನೆ ಬಿಡು ಶಾಂತಿ. ಅದಕ್ಕಿಂತ ಮೊದಲು ನಿನಗೆ ಯಾವ ಕಾಣಿಕೆ ನೀಡಲಿ? ಯಾವ ಪ್ರೀತಿಯ ಧನ್ಯವಾದ ಹೇಳಲಿ? ಯಾವ ರೀತಿಯ ಗುಣ ತೀರಿಸಲಿ ಶಾಂತಿ? ನನಗೆ ಹೇಳು, ನಿನಗೆ ಏನು ಬೇಕು ತಂದು ಕೊಟ್ಟರೆ ಮನಸ್ಸು ನೆಮ್ಮದಿಯಾಗುತ್ತದೆಯೋ ಅದನ್ನು ಕ್ಷಣಾರ್ಧದಲ್ಲಿಯೇ ತಂದು ಕೊಡುತ್ತೇನೆ ಶಾಂತಿ. ಈ ನಿಮ್ಮ ಮುಖದಲ್ಲಿರುವ ಮಂದಹಾಸವೇ ನನಗೆ ತೃಪ್ತಿ. ನೀವು ತೋರಿಸ್ತಾ ಇರೋ ಈ ಕಾಳಜಿ ನನಗೆ ಒಡವೆ. ಯಾವಾಗಲೂ ಸದಾಕಾಲ ನೀವು ನನ್ನ ಜೊತೆಯಲ್ಲಿದ್ದರೆ ನನಗೆ ಅಷ್ಟೇ ಸಾಕು. ನಾನು ಕೂಡ ಸದಾಕಾಲ ನಿಮ್ಮ ಹೃದಯ ಮಂದಿರದಲ್ಲೇ ನೆಲೆಸಬೇಕು ಎಂಬುದೇ ನನ್ನ ಮಹದಾಸೆ ಕಟ್ರೆ. ಅದೇ ನನ್ನ ಮಹದಾಸೆ. ಶಾಂತಿ, ನೀನು ತುಂಬಾ ಜಾಣೆ ಕಡೆ. ನಿನ್ನಂತ ನಿರ್ಮಲವಾದ ಹೃದಯದ ಹೆಣ್ಣು ನನ್ನ ಬಾಳ ಸಂಗಾತಿಯಾಗಿದ್ದು ನನ್ನ ಯಾವುದೋ ಜನ್ಮದ ಸುಕೃತ ಫಲ. ನಿನ್ನಿಂದ ನನ್ನ ಮನೆ ಬೆಳಕಾಯಿತು, ನನ್ನ ವಂಶ ಚಿಗುರಡಿಯಿತು. ಮನದಲ್ಲೂ ಶಾಂತಿ ಹರುಷದವನಲು ತುಂಬಿತು, ಶಾಂತಿ ತುಂಬಿತು. ಧನ್ಯ ಶಾಂತಿ, ನಿನ್ನನ್ನು ಪಡೆದ ನಾನೇ ಧನ್ಯ ಕಣೆ, ಧನ್ಯ. ಎದುರಾಗಿ ಹಿಡಿಯುವೆ ಕನಸಿದು ಬಡೆದಾಗೆ ಎದುರಾಗಿ ನಡೆಯುವೆ.
ಮೊದಲು ಈ ವಿಷಯವನ್ನು ಅಪ್ಪಾಜಿಗೆ ತಿಳಿಸಬೇಕು ಶಾಂತಿ. ರಾಮು, ಏನಪ್ಪ ಅಂತಹ ಸುದ್ದಿ? ತಂದೆಯವರಿಗೆ ತಿಳಿಸದೇ ಇರ್ತಕ್ಕಂಥ ಸುದ್ದಿ ಅದೇನಪ್ಪ? ನೋಡಪ್ಪ, ನಾನು ಒಳಗಡೆ ವಾಲ್ಮೀಕಿ ರಾಮಾಯಣವನ್ನು ಪಠಣ ಮಾಡ್ಕೊಂತ ಕೂತ್ಕೊಂಡಿದ್ದೆ. ಮನೆಯಲ್ಲಿ ಏನೋ ಸ್ವಲ್ಪ ಗದ್ದಲ ನಡೀತಾ ಇತ್ತು. ಅದು ಏನು ಅಂತ ಕೇಳ್ಕೊಂಡು ಹೋಗಿ ಬಂದೆ. ಅದೇನಪ್ಪ ಸಿಹಿ ಸುದ್ದಿ? ನನಗೆ ಹೇಳದೇ ಇರ್ತಕ್ಕಂಥ ಸಿಹಿ ಸುದ್ದಿ. ಅಪ್ಪಾಜಿ, ಅಪ್ಪಾಜಿ, ನೀವು ತಾತ ಆಗುತ್ತಿದ್ದೀರಿ ಅಪ್ಪಾಜಿ, ನೀವು ತಾತ ಆಗುತ್ತಿದ್ದೀರಿ. ರಾಮು, ಎಂತಹ ಸಿಹಿ ಸುದ್ದಿಯನ್ನು ಹೇಳಿದೆ ರಾಮು ನೀನು. ಒಟ್ಟಾರೆಯಾಗಿ ಈ ಮುದುಕನಿಗೆ ಸಂತೋಷವಾಗುವಂತಹ ಸಿಹಿ ಸುದ್ದಿಯನ್ನೇ ಹೇಳ್ಬಿಟ್ಟೆ ಕಣಪ್ಪ. ಏನು ಬಾ ಶಾಂತಿ, ಒಟ್ಟಾರೆಯಾಗಿ ತಾವು ನನಗೊಬ್ಬ ಮೊಮ್ಮಗನನ್ನು ಕೊಡ್ತಿದ್ದಾರೆ ಅಂತ ಆಯ್ತು. ನಾಚಿಕೆ ನೋಡಿ ನನ್ನ ಸೊಸೆಲಿ ಹೇಗಿದೆ ನಾಚಿಕೆ. ಹೌದು ಮಾಮ, ನಾನು ತಾಯಿ ಆಗ್ತಾ ಇದ್ದೀನಿ, ನೀವು ತಾತ ಆಗ್ತಾ ಇದ್ದೀರಾ. ತೆಗೆದುಕೊಳ್ಳಿ ಮೊದಲು ಸಿಹಿನ. ನೋಡಮ್ಮ, ಈ ಸಿಹಿಗಿಂತ ನೀನು ಇದಕ್ಕಿಂತ ತುಂಬಾ ಸಿಹಿಯಾದ ಸುದ್ದಿಯನ್ನು ಹೇಳಿದೆಯಲ್ಲ. ಸಂತೋಷಕ್ಕೆ, ನನ್ನ ಸಂತೋಷಕ್ಕೆ ಪಾರ್ವೇ ಇಲ್ಲ ತಾಯಿ. ನೋಡಮ್ಮ, ಆ ಭಗವಂತ ಕೊನೆಗೂ ನನ್ನ ಪ್ರಾರ್ಥನೆಯನ್ನು ಕೇಳಿ ನನ್ನ ಕೈಗೆ ಒಬ್ಬ ಮೊಮ್ಮಗ ಬರುವಂತೆ ಮಾಡಿದ್ದಾರೆ. ನೋಡಮ್ಮ, ನೀನು ಈಗ ಒಳಗಡೆ ಹೋಗಿ ಆ ಭಗವಂತನ ಪೂಜೆಗೆ ಸಲ್ಲಿಸಿ ಪಂಚಾಮೃತವನ್ನು ನೈವೇದ್ಯ ಮಾಡುತ್ತಾಯಿ. ಆ ದೇವರಿಗೆ ನಿಮಗೆ ಒಳ್ಳೆಯದು ಮಾಡಿ. ಸರಿ ಮಾವ, ಈಗಾಗ್ಲೇ ನಾನು ತುಪ್ಪದ ದೀಪವನ್ನ ಹಚ್ಚಿ ಆ ನಂತರ ಬಂದೆ ನಿಮಗೆ ಈ ವಿಷಯವನ್ನ ತಿಳಿಸ್ತಾ ಇರೋದು. ನೋಡಿ, ಪೂಜಾ ಹಾಗೂ ರವಿ ಬಂದ್ಬಿಟ್ರೆ ಈ ವಿಷಯವನ್ನ ತಿಳಿಸಿ ನಾನು ಹಾಗೂ ಇವರು ಹೋಗಿ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ತೀವಿ. ಅಯ್ಯೋ, ಅವರು ಬಂದರಲ್ಲ ಶಾಂತಿ. ಇವತ್ತೇನು ವಿಶೇಷ ಅತ್ತಿಗೆ? ಮನೆಯಲ್ಲಿ ಸಂಭ್ರಮದ ವಾತಾವರಣ ತುಂಬಿದೆ. ಎಲ್ಲರ ಮುಖದಲ್ಲಿ ಸಂತೋಷ ಎದ್ದು ಕಾಣುತ್ತಿದೆ. ಅಣ್ಣ, ತೋಟದಲ್ಲಿ ಏನಾದರೂ ಬಂಪರ್ ಬೆಳೆ ಬಂತೆ ಅಣ್ಣ? ರವಿ, ಬಂಪರ್ ಬೆಳೆ ವಿಚಾರ ಅಲ್ಲ ರವಿ. ನಮ್ಮ ಈ ಮನೆಗೆ ಹೊಸ ಅತಿಥಿಯ ಆಗಮನವಾಗುತ್ತಿದ್ದಾನೆ. ಪೂಜಾ ಈ ಮನೆಗೆ ಕಾಲಿಟ್ಟಗಳಿಗೆ ಶುಭವಿದೆ. ಪೂಜಾ ಈ ಮನೆಗೆ ಕಾಲಿಟ್ಟ ಕೂಡಲೇ ಹೊಸ ಅತಿಥಿಯ ಪ್ರವೇಶವಾಗುತ್ತಿದ್ದಾನೆ ರವಿ, ಪ್ರವೇಶವಾಗುತ್ತಿದ್ದಾನೆ. ರವಿ, ನಿಮ್ಮ ಅತ್ತಿಗೆ ತಾಯಿ ಆಗುತ್ತಿದ್ದಾಳೆ, ತಾಯಿ ಆಗುತ್ತಿದ್ದಾಳು. ಹೌದೇ ಅಣ್ಣ? ನಾನು ಆಗಲೇ ಅಂದುಕೊಂಡೆ ಅತ್ತಿಗೆ ಮುಖದಲ್ಲಿ ಕಳೆ ಕಂಡ ಕ್ಷಣ. ಅತ್ತಿಗೆ ಅಂತೂ ನಮ್ಮ ಮನೆಯಲ್ಲಿ ಹೊಸ ಸಂಚಲನ ಮೂಡಿಸಿಬಿಟ್ಟಿದೆ ಅತ್ತಿಗೆ. ಅಪ್ಪಾಜಿ, ರವಿ, ನಿಮಗೆ ಮೊಮ್ಮಗು ಬೇಕೋ ಅಥವಾ ಮೊಮ್ಮಗಳು ಬೇಕೋ? ನೋಡಪ್ಪ, ಮೊಮ್ಮಗಾದ್ರೂ ಸರಿ ಮೊಮ್ಮಗಳಾದ್ರೂ ಸರಿ, ಒಟ್ಟು ವಂಶಕ್ಕೊಬ್ರು ಬೇಕಲ್ಲಪ್ಪ. ತುಂಬಾ ಸಂತೋಷಕರವಾದ ವಿಚಾರಕ್ಕೆ. ಮಾವ, ಮೊಮ್ಮಗಳು ಇರ್ಲಿ, ಮೊಮ್ಮಗ ಬೇಡ. ಮೊಮ್ಮಗಳು ಬೇಕಾ? ಹಾ. ಆಯ್ತಮ್ಮ, ನಿನ್ನಿಷ್ಟಂತಾನೆ ಮೊಮ್ಮಗನೇ ಬರ್ಬೇಕಪ್ಪ. ಮೊಮ್ಮಗ ನೋಡಿ. ಪೂಜಾ, ಶಾಂತಿ, ನೀವ್ಯಾರು ಆ ರೀತಿ ಜಗಳ ಆಡಬೇಡಿ. ಭಗವಂತ ಯಾವುದನ್ನು ಕೊಡ್ತಾನೋ, ಗಂಡೆ ಆಗ್ಲಿ ಹೆಣ್ಣೆ ಆಗ್ಲಿ, ನಾವು ಸ್ವೀಕಾರ ಮಾಡ್ಲೇಬೇಕಲ್ವಾ? ಇರ್ಬೋದು ಮಾವ, ಆದ್ರೆ ಮೊದ್ಲಿಗೆ ಹೆಣ್ಣು ಮಗನೇ ಆಗ್ಲಿ ಅಂತ ನನಗೆ ಆಶೀರ್ವಾದ ಮಾವ. ಓಹೋ, ಮಹಾಲಕ್ಷ್ಮಿ ಮನೆಗೆ ಬರ್ತಾಳೆ ಅಂತ. ತುಂಬಾ ಸಂತೋಷ, ತುಂಬಾ ಸಂತೋಷ. ರವಿ, ಹೆಣ್ಣಿರಲಿ ಗಂಡಿರಲಿ ಮಗುವೇ ತಾನೇ ಅಪ್ಪ. ಅದರಲ್ಲೂ
ನಮಗೆ ಇಂಥದ್ದೇ ಮಗು ಬೇಕು ಅಂಥದ್ದೇ ಮಗು ಬೇಕು ಅಂದರೆ ಹೇಗೆ ರವಿ? ಆ ದೇವರ ಕೊಟ್ಟ ಪ್ರಸಾದ ಯಾವುದೇ ಆಗಿರಲಿ ಅದು ನಮ್ಮೆಲ್ಲರ ಕಣ್ಮಣಿಯಾಗುವುದರಲ್ಲಿ ಅನುಮಾನವಿಲ್ಲ ರವಿ. ಪೂಜಾ, ನೀನು ಈ ಮನೆಯ ಜವಾಬ್ದಾರಿ ಎಲ್ಲ ನಿನ್ನದೇ ತಾಯಿ. ಅವಳಿಗೆ ಪೂಜಾ ತಂದೆ ತಾಯಿಯರಿಲ್ಲವಮ್ಮ, ತಂದೆ ತಾಯಿಯರಿಲ್ಲ. ನೀನೇ ತಾಯಿಯ ಸ್ಥಾನದಲ್ಲಿ ನಿಂತು ಅವಳಿಗೆ ಬಾಣಿಂತನ ಮಾಡಬೇಕಪ್ಪ, ಬಾಣಿಂತನ ಮಾಡಬೇಕು. ಪೂಜಾ, ನಾನು ಹಾಗಂತ ನಿನಗೆ ಆಜ್ಞೆ ಮಾಡುತ್ತಿಲ್ಲ ತಾಯಿ, ಆಜ್ಞೆ ಮಾಡುತ್ತಿಲ್ಲ. ನಿನಗೆ ಕೈ ಮುಗಿದು ಇದೇನ್ ಮಾವ ಈ ರೀತಿ ಹೇಳ್ತಿದ್ದೀರಾ? ಶಾಂತಿ ಅಕ್ಕ ನನಗೆ ಬರೀ ಅಕ್ಕ ಅಲ್ಲ, ನನಗೆ ತಾಯಿ ಸಮಾನ. ಅದೆಷ್ಟು ಜನಕ್ಕೆ ತಾಯಿ ಸೇವೆ ಮಾಡೋಕೆ ಅವಕಾಶ ಸಿಗುತ್ತೆ ನೀವೇ ಹೇಳಿ? ನಾನು ಅವ್ರನ್ನ ತಾಯಿ ತರ ಸೇವೆ ಮಾಡೋಕು ಅಂತ ಹೀಗೆ ಮನೆ ಕೆಲಸ ಎಲ್ಲ ಮಾಡ್ಕೊಂಡಿರ್ತೀನಿ ಮಾವ. ನೀವ್ ಮಾತ್ರ ದುಃಖಿಸ್ಬೇಡಿ ಮಾವ. ಪೂಜಾ, ಪ್ರತಿ ಹೆಣ್ಣಿಗೂ ಬಾಣಿಂತನ ಅನ್ನುವುದು ತವರು ಮನೆಯಲ್ಲಿ ನಡಿಬೇಕೆನ್ನುವ ಆಸೆ ಇರುತ್ತದೆ ಅಮ್ಮ, ಆಸೆ ಇರುತ್ತದೆ. ಆದರೆ ನನ್ನ ಹೆಂಡತಿಗೆ ತವರು ಮನೆಯೇ ಇಲ್ಲವಮ್ಮ, ತವರು ಮನೆ ಇಲ್ಲ ತಾಯಿ. ತಂದೆ ತಾಯಿಗಳಿಲ್ಲ, ವರ್ಷಕ್ಕೊಮ್ಮೆ ಉಡಿ ತುಂಬಿಸಿ ಕಳಿಸಲು ಅಣ್ಣ ತಮ್ಮಂದಿರಿಲ್ಲವಮ್ಮ, ಅಣ್ಣ ತಮ್ಮಂದಿರಿಲ್ಲ. ಯಾರೂ ಇಲ್ಲದ ಪೂಜಾ, ಯಾರೂ ಇಲ್ಲದ ತಪ್ಪಲಿ ಎಂಬ ಇವಳು, ಯಾರೂ ಇಲ್ಲದ ತಪ್ಪಲಿ. ಇವಳ ಸಂಪೂರ್ಣ ಜವಾಬ್ದಾರಿ ಪೂಜಾ ನಿನ್ನದೇ ತಾಯಿ, ನಿನ್ನದೇ ಅಮ್ಮ. ಅಣ್ಣ, ಯಾಕಣ್ಣ ಇಂಥ ಸಂತೋಷ ಸಮಯದಲ್ಲಿ ಕಣ್ಣೀರು? ಅಣ್ಣ, ಅತ್ತಿಗೆ ಯಾಕಣ್ಣ ತಪ್ಪಲಿ ಆಗುತ್ತಾಳೆ? ತಂದೆಯ ಸ್ಥಾನದಲ್ಲಿ ಅಪ್ಪಾಜಿ ಇಲ್ಲವಾ? ತಾಯಿಯ ಸ್ಥಾನದಲ್ಲಿ ನೀನಿಲ್ಲವೇ ಅಣ್ಣ? ಅಣ್ಣ ತಮ್ಮಂದಿರ ಸ್ಥಾನದಲ್ಲಿ ನಾನಿಲ್ಲವೇ ಅಣ್ಣ? ಅಕ್ಕ ತಂಗಿಯರ ಸ್ಥಾನದಲ್ಲಿ ನನ್ನ ಹೆಂಡತಿ ಪೂಜೆ ಇಲ್ಲವೇ ಅಣ್ಣ? ನಾವೆಲ್ಲ ಇದ್ದು ಇಲ್ಲದ ತವರನ್ನು ನೆನೆಸಿಕೊಂಡು ಅತ್ತಿಗೆ ಯಾಕಣ್ಣ ತಪ್ಪಲಿ ಆಗುತ್ತಾಳೆ? ತವರು ಮನೆಯ ನೆನಪು ಬಾರದಂತೆ ಇಲ್ಲಿವರೆಗೂ ನನ್ನನ್ನು ಸಾಕಿದ್ರು. ಒಂದು ವೇಳೆ ನನ್ನ ತವರು ಮನೆ ಇದ್ದಿದ್ರು ಕೂಡ ನಾನು ನನ್ನ ತವರಿಗೆ ಹೋಗ್ತಿದ್ದಿಲ್ಲ ರೀ, ನನ್ನ ತವರಿಗೆ ಹೋಗ್ತಿದ್ದಿಲ್ಲ. ನಾನು ಯಾವತ್ತೂ ನಿಮ್ಮ ನೆರಳಾಗಿ ಬಾಳ್ತಾ ಇದ್ದೆ, ನಿಮ್ಮ ಜೊತೆಯಲ್ಲೇ ಇರ್ತಿದ್ದೆ. ಆದ್ರೆ ನೀ ಮಾತ್ರ ನನ್ನ ಕಣ್ಮುಂದೆ ನೆಮ್ಮದಿಯಾಗಿರ್ಬೇಕು, ನೀ ಮಾತ್ರ ನನ್ನ ಕಣ್ಮುಂದೆ ನೆಮ್ಮದಿಯಾಗಿರ್ಬೇಕು. ಶಾಂತಿ, ಹೆಣ್ಣಿನ ಮನಸ್ಸಿನ ವೇದನೆ ನನಗೆ ಗೊತ್ತಿದೆ ಕಡೆ, ನನಗೆ ಗೊತ್ತಿದೆ. ತವರಿನ ನೆನಪು ಕಾಡುತ್ತಲೇ ಇರುತ್ತದೆ ಶಾಂತಿ, ಕಾಡುತ್ತಲೇ ಇರುತ್ತದೆ. ಅದಕ್ಕೆ ನಾನು ದುಃಖಪಟ್ಟು ಸಂಕಟಪಟ್ಟೆ ಶಾಂತಿ, ಸಂಕಟಪಟ್ಟೆ ಕಡೆ. ರಾಮು, ನಮ್ಮ ವಂಶದ ಕುಡಿಯನ್ನು ಹೊಂತು ನಿಂತಿರುವ ನೋಡಪ್ಪ, ಹೆಣ್ಣಿಗೆ ಇಲ್ಲ ಸಲ್ಲದಲ್ಲಿ ಹೇಳಿ ಮನಸ್ಸಿಗೆ ಬೇಜಾರು ಮಾಡಬೇಡಿ. ಅಮ್ಮ ಶಾಂತಿ, ನೋಡಮ್ಮ, ನಿನಗೆ ಯಾವ ಕಾರಣಕ್ಕೂ ಚಿಂತಿಸಬೇಡ ತಾಯಿ, ನಾವೆಲ್ಲ ನಿನ್ನ ಜೊತೆಗಿದ್ದೀವಿ. ನೋಡಮ್ಮ, ನನ್ನ ಪೂಜಾ ಗುಣವಂತೆ, ಅವಳ ಆರೈಕೆಯಲ್ಲಿ ನಿನ್ನ ಬಾಣಂತನ ಆಗುತ್ತದೆ ಅಮ್ಮ. ಶಾಂತಿ, ಈ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಹೋಗೋಣ ನನಗಮ್ಮ. ರವಿ, ಪೂಜಾ, ನಾವು ದೇವಸ್ಥಾನಕ್ಕೆ ಹೋಗಿ ಬರುತ್ತೇವೆ. ನಾವು ಬರುವಷ್ಟರಲ್ಲಿ ನೀವು ಸ್ನಾನ ಮುಗಿಸಿಕೊಂಡು ರೆಡಿಯಾಗಿರ್ರಿ. ನಾವು ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣ ಎಲ್ಲರೂ ಸೇರಿ ಊಟ ಮಾಡೋಣವಂತೆ. ಎಂತ ನಾಟಕ ಅಂತೀಯಾ? ಎಂತ ನಾಟಕ? ಈ ಪ್ರಪಂಚದಲ್ಲಿ ಯಾರು ಬಸ್ರಿನೇ ಆಗಿರಲ್ಲ ನೋಡು. ಇವಳು ಸೀಮೆಗೆ ಇದ್ದಾಳೆ, ಇವಳು ಒಬ್ಬಳೆ ಬಸ್ರಿ ಆಗ್ಬಿಟ್ಟಿದ್ದಾಳೆ. ಅದ್ರಲ್ಲೂ
ಏ ಪೂಜಾ, ಇದು ನಾಟಕವಲ್ಲ ಕಣೆ, ಕಣ್ಣಿರು. ನನ್ನ ಹತ್ತಿಗೆ ಎತ್ತ ತಂದೆ ತಾಯಿರ ತಪ್ಪಲಿ ಕಣೆ. ಈ ಸಮಾಜದಲ್ಲಿ ತಾಯಿಯನ್ನರಿವಿದ್ದರೆ ಚಂದ ಅಲ್ವಾ ಪೂಜಾ? ಅದಕ್ಕೆ ಅಣ್ಣ ಸಂಕಟ ಪಟ್ಟ, ಅದಕ್ಕೆ ನೀನ್ ಯಾಕೆ ಮತ್ಸರ ಪಡ್ತೀಯಾ? ಹೌದ್ರಿ, ಹೌದು, ನನಗೆ ಮತ್ಸರನೇ. ಏನ್ ಮಾಡ್ತೀರಾ? ಅಲ್ಲ, ನಿಮ್ಗೇನು? ನಿಮ್ಮ ಅಣ್ಣ ದೇವತಾ ಮನುಷ್ಯ, ಅದೇ ನಿಮ್ಮ ಅತ್ತೆ ದೇವತೆ ನಿಮಗೆ. ನಿಮ್ಮ ಅಪ್ಪನ ಮಾತಂದ್ರು ವೇದವಾಕ್ಯ. ಅದೇ ನಿಮ್ಗೆ ಹೆಂಗೆ ಆದ್ರೆ ಕಾಲ್ ಕಸನಾ? ನೋಡ್ರಿ, ಇನ್2 ತಿಂಗಳು ಟೈಮ್ ಕೊಡ್ತೀನಿ. ಅದ್ರೊಳಗೆ ಈ ಮನೇಲಿ ಆಸ್ತಿನ ಭಾಗ ಮಾಡಿಸಿ, ಬೇರೆ ಮನೆ ಮಾಡಿಸಿ. ಇಲ್ಲವಾದ್ರೆ ನಂದಾರೆ ನನಗೆ, ನಿಂದಾರೆ ನಿಮ್ಗೆ. ಏ ಪೂಜಾ, ಮದುವೆಯಾಗಿ ಇನ್ನು 1 ತಿಂಗಳು ಕಳೆದಿಲ್ಲ, ಆಗ್ಲೇ ಆಸ್ತಿಯಲ್ಲಿ ಪಾಳು ಕೇಳಿದರೆ ನೋಡಿದ ಜನ ನಿನ್ನ ಬಗ್ಗೆ ತಪ್ಪು ತಿಳಿದುಕೊಳ್ತಾರೆ ಪೂಜಾ. ಇನ್ನು 1 ವರ್ಷವಾದ ಕಳೆಯಲಿ, ಅಷ್ಟರಲ್ಲಿ ನನ್ನ ಹತ್ತಿಗೆ ಹೆರಿಗೆ ಆಗುತ್ತದೆ. ಆಮೇಲೆ ಬೇಕಾದರೆ ಪ್ರಯತ್ನ ಪಡುತ್ತೇನೆ ಪೂಜಾ. ಸಮಾಧಾನವಾಗಿರು ಪೂಜಾ. ಅಯ್ಯೋ ಅಯ್ಯೋ, ಅದೇನ್ ಪ್ರಯತ್ನ ಪಡ್ತೀರೋ ಏನೋ, ಬರೀ ನಿಮ್ ಬಾಯಲ್ಲಿ ಇದೊಂದೇ ಡೈಲಾಗ್ ಬರ್ತೈತೆ. ಅಲ್ಲ, ನಿನಗೆ ಅಣ್ಣ ಅಂದ್ರೆ ಅಷ್ಟೊಂದು ವೇದ ವಾಕ್ಯ ಮಾತು, ಅವ್ರು ಹೇಳಿದ ಕೆಲಸ ಎಲ್ಲ ಅಚ್ಚುಕಟ್ಟಾಗಿ ಮಾಡಿದ್ಯಾ. ಅದೇ ನಾನಂದ್ರೆ ನಿನಗೆ ಅಷ್ಟೊಂದು ತಿರಸ್ಕಾರನಾ? ನೋಡ್ರಿ, ಅವೆಲ್ಲ ಬೇಡ. ಮರ್ಯಾದಿಂದ ನಿಮ್ಮ ಅಣ್ಣನ ಹತ್ರ ಆಸ್ತಿನ ಭಾಗ ಮಾಡ್ಸಿ, ಪಾಲ್ ಕೇಳಿ ಅಷ್ಟೇ. ಒಂದ್ ವೇಳೆ ಪಾಲ್ ನಿಮ್ಗೆ ಕೇಳಕ್ ಆಗ್ಲಿಲ್ಲ ಅಂದ್ರೆ ಹೇಳಿ, ನಾನೇ ಈ ಮನೆಯಿಂದ ನನ್ನ ಹೋಗ್ತೀನಿ. ಏ ಪೂಜಾ, ಮಾಡುತ್ತೇನೆಂದು ಹೇಳಿದ್ರಲ್ಲ, ಈಗಲಾದರೂ ನಿನ್ನ ಮುಖದಲ್ಲಿ ನಗು ಹರಳಿಸಬಾರದೆ. ಮನೆಯಲ್ಲಿ ಯಾರು ಇಲ್ಲ, ಏಕಾಂತ ಸಮಯದಲ್ಲಿ ನವದಂಪತಿಗಳು ಮಾಡಬೇಕಾದ ಕೆಲಸ ಬೇರೆ ಇದೆ. ಬಾರೆ ಪೂಜಾ. ಇಂಥವ್ ಮಾತ್ರ ಏನ್ ಚೆನ್ನಾಗ್ ಬರ್ತಿರೋ ರಸಿಕರ ರಾಜ ನಮ್ಮ ಕಣ್ಣ ಗಂಡ್ಪಿಂಡ. ಅದೇನೋ ಅಂತಾರಲ್ಲ, ಸದಾಶಿವಂಗೆ ಅದೇ ಧ್ಯಾನ ಅಂತೆ. ಹಂಗೆ ಮನೇಲಿ ಒಬ್ಳೆ ಸಿಕ್ಬಿಟ್ಟಿದೀನಿ, ಏನ್ ಮಾಡ್ತಾರೆ ಹೇಳಿ? ಪ್ಲೀಸ್, ನಿನ್ನ ಮದ ತುಂಬಿದ ಅದರಗಳಿಂದ ನನ್ನ ಕೆನ್ನೆಗಳಿಗೆ ಒಂದು ಸಿಹಿ ಮುತ್ತನ್ನು ಕೊಡು. ಬಾರೆ ಪೂಜಾ. ನೀನ್ ಸ್ವಲ್ಪ ಹೈಟ್ ಆಗಿ ಕೊಡ್ತೀನಿ. ಜೀವ